The sea witch lived in a darkest, coldest part of the ocean, and her house, which was made from the bones of drowned sailors. ಸೊ ವಿಚ್ನ ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಯಾರು ಹೋಗ್ತಾಳೆ, ಲಿಟಲ್ ಮರ್ಮೇಡ್ ಹೋಗ್ತಾಳೆ. ಅಂದರೆ ಒಂದು ನೆಗೆಟಿವ್ ಎನರ್ಜಿ ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ಪೋಟ್ರೆ ಆಗಿರೋ ಅಂಥದ್ದು. ಸೊ ವಿಚ್ಚು ಯಾವ ಪ್ಲೇಸಲ್ಲಿ ಇರ್ತಾಳೆ ಅಂದರೆ, ಮರ್ಮೇಡ್ಗಳಿರುತ್ತಲ್ಲ ಆ ಪ್ಲೇಸಲ್ಲಿ ಇರಲ್ಲ, ಅವಳೇ ಬೇರೆ ಪ್ಲೇಸಲ್ಲಿ ಇರ್ತಾಳೆ. ಆ ಒಂದು ವಿಚ್ ಅಂದರೆ ಮಾಟಗಾತಿ. ಸೊ ಡಾರ್ಕೆಸ್ಟ್ ಮತ್ತು ಕೋಲ್ಡೆಸ್ಟ್ ಪಾರ್ಟ್ ಆಫ್ ದಿ ಓಷನ್, ತುಂಬ ಡಾರ್ಕ್ ಆಗಿರೋ ಅಂಥದ್ದು, ಅಂದರೆ ಫುಲ್ ಕತ್ಲೆ ಇರೋ ಅಂಥದ್ದು. ಈ ನೆಗೆಟಿವ್ ಎನರ್ಜಿ ಅಂದರೆ ಆ ಥರ ಪೋಟ್ರೆ ಮಾಡ್ತಾರಲ್ವ, ಅದೇ ಥರ ಇರುತ್ತೆ. ಹಾಗೆ ಕೋಲ್ಡೆಸ್ಟ್ ಪಾರ್ಟಲ್ಲಿ ಅಂದರೆ ಬೇರೆ ಅಂದರೆ ಸಿಯಲ್ಲೇ ಬೇರೆ ಸೈಡು ವಿಚ್ ಇರೋ ಅಂಥದ್ದು, ಓಷನ್ ಆ್ಯಂಡ್ ಅರ್ ಹೌಸ್. ಸೊ ಓಷನಲ್ಲಿ ಕೋಲ್ಡೆಸ್ಟ್ ಪಾರ್ಟ್ ಇರೋ ಅಂಥ ಪ್ಲೇಸಲ್ಲಿ ಇದ್ದಾಳೆ. ಹಾಗೆ ಅಲ್ಲಿ ಅವಳ ಮನೆ ಲೊಕೇಟ್ ಆಗಿದೆ. ವಿಚ್ ವಾಸ್ ಮೇಡ್ ಫ್ರಮ್ ದಿ ಬೋನ್ಸ್ ಆಫ್ ಡ್ರೋನ್ಡ್ ಸೇಲರ್ಸ್. ಸೊ ಆ ಮನೆನ ಯಾವ ಥರ ಬಿಲ್ಡ್ ಮಾಡ್ಕೊಂಡಿದ್ದಾಳೆ ವಿಚ್ ಅಂದರೆ, ಈ ಮುಳುಗಿರುತ್ತಲ್ಲ ಶಿಪ್ ಮುಳುಗಿದಾಗ ಜೊತೆಗೆ ಸೇಲರ್ಸ್ ಕೂಡ ಮುಳುಗೋಗಿರ್ತಾರೆ, ಅಂದರೆ ಸತ್ತೋಗಿರ್ತಾರಲ್ಲ, ಅವರ ಬೋನ್ಸ್ಗಳನ್ನು ತಂದು, ಅಂದರೆ ಅವರ ಮೂಳೆಗಳನ್ನು ತಂದು ಆ ಒಂದು ಹೌಸನ್ನು ಬಿಲ್ಡ್ ಮಾಡ್ಕೊಂಡಿರ್ತಾಳೆ. ಯಾರು ಅಂತ ಹೇಳಿದ್ರೆ ಸಿ ವಿಚ್, ಆ ಮಾಟಗಾತಿ. ವಾಸ್ ಗಾರ್ಡೆಡ್ ಬೈ ಪಾಯ್ಸನಸ್ ವಾಟರ್ ಸ್ನೇಕ್ಸ್. ಸೊ ಯಾರನ್ನು ಗಾರ್ಡ್ಗಳಾಗಿ ಇಟ್ಟಿರ್ತಾಳೆ ಆ ಒಂದು ಹೌಸಿಗೆ ಆ ಮಾಟಗಾತಿ ಅಂತ ಹೇಳಿದ್ರೆ, ಪಾಯ್ಸನಸ್ ಸ್ನೇಕ್ಸ್ಗಳಿರುತ್ತಲ್ವ ಅದನ್ನು ಗಾರ್ಡ್ಗಳಾಗಿ ಇಟ್ಟಿರ್ತಾಳೆ. ಮೇಡಮ್ ಸೆಡ್ ದ ಲಿಟಲ್ ಮರ್ಮೇಡ್ ಅವ್ರ ಮನೆ ಹತ್ರ ಹೋಗ್ತಾಳೆ, ಅವರ ಹೌಸ್ ಹತ್ರ ಹೋಗ್ತಾಳೆ. ಸೊ ಮೇಡಮ್ ಅಂತ ಕರೀತಾಳೆ ಆ ಒಂದು ವಿಚ್ಚನ್ನು. ಐ ನೋ ವೈ ಯು ಹ್ಯಾವ್ ಕಮ್ ಚೈಲ್ಡ್. ಸೊ ನಾನು ಬರ್ಬೋದಾ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಆ ಒಂದು ವಿಚ್ಚು ಆನ್ಸರ್ ಮಾಡ್ತಾಳೆ ಆ ಮಾಟಗಾತಿ, ಐ ನೋ ವೈ ಯು ಹ್ಯಾವ್ ಕಮ್ ಚೈಲ್ಡ್. ಸೊ ನೀನು ಏನಕ್ಕೆ ಬಂದಿದೀಯ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ಆ ಮಾಟಗಾತಿ. ಯು ವಾಂಟ್ ಟು ಲೂಸ್ ಯುವರ್ ಫಿಶ್ ಟೇಲ್ ಆ್ಯಂಡ್ ಮ್ಯಾರಿ ಯುವರ್ ಪ್ರಿನ್ಸ್. ಸೊ ನೀನು ಏನಕ್ಕೆ ಬಂದಿದೆಯಾ ಅಂತ ಹೇಳಿದ್ರೆ, ನಿನ್ನ ಫಿಶ್ ಟೇಲ್ ಏನಿದೆ, ಅರ್ಧ ಫಿಶ್ ಬಾಡಿ ಇತ್ತೆ ಅಂತ ಹೇಳಿದ್ನಲ್ಲ ನಾನು ಪೀಪಲ್ಗಳಿಗೆ, ಅದನ್ನು ನೀನು ತೆಗೆಸಾಕಿ ನಿನಗೋಸ್ಕರ ಲೆಗ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬಂದಿದೆಯಾ ಅಂತ ಕೇಳ್ತಾ ಇದ್ದಾಳೆ. ಸೆಟ್ ದ ವಿಚ್ ಕೇಳ್ತಾಳೆ, ಕ್ಯಾನ್ ಯು ಹೆಲ್ಪ್ ಮೀ. ಅದಕ್ಕೆ ಮರ್ಮೇಡ್ ಹೇಳ್ತಾಳೆ, ಯಂಗೆಸ್ಟ್ ಮರ್ಮೇಡು, ಬ್ಯೂಟಿಫುಲ್ ಮರ್ಮೇಡ್ ಹೇಳ್ತಾಳೆ, ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಸ್ಕ್ಡ್ ದ ಮರ್ಮೇಡ್, ಐ ಕ್ಯಾನ್ ಹೆಲ್ಪ್ ಯು ಸೆಡ್ ದ ವಿಚ್. ಸೊ ವಿಚ್ ಹೇಳ್ತಾಳೆ, ಮಾಟಗಾತಿ ಹೇಳ್ತಾಳೆ, ನಾನು ನಿನಗೆ ಹೆಲ್ಪನ್ನು ಮಾಡ್ತೀನಿ, ಬಟ್ ಇಟ್ ವಿಲ್ ಹರ್ಟ್. ಆದರೆ ಅದು ಈಸಿ ಅಲ್ಲ, ನಿನಗೆ ತುಂಬ ಹರ್ಟ್ ಆಗುತ್ತೆ. ದ ಲಿಟಲ್ ಮರ್ಮೇಡ್ ಶರ್ಡರ್ಡ್, ಜಸ್ಟ್ ಟೆಲ್ ಮೀ ವಾಟ್ ಐ ಹ್ಯಾವ್ ಟು. ಸೊ ಲಿಟಲ್ ಮರ್ಮೇಡ್ ಅದು ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಸರಿ, ಏನು ಹೇಳಿ, ನಾನು ಅದನ್ನು ಮಾಡ್ತೀನಿ ಅಂತ. ಹರ್ಟ್ ಆದರೂ ಪರವಾಗಿಲ್ಲ, ನನಗೆ ಪ್ರಿನ್ಸ್ ಬೇಕು ಅನ್ನೋ ಥರ ಲಿಟಲ್ ಮರ್ಮೇಡ್ದು ಥಾಟ್ ಇದೆ. ಯು ಮಸ್ಟ್ ಡ್ರಿಂಕ್ ದಿಸ್ ಪೋಷನ್. ಸೊ ನೀನು ಈ ಪೋಷನನ್ನು ಕುಡಿಬೇಕು. ಪೋಷನ್ ಅಂತ ಹೇಳಿದ್ರೆ ಈ ಮದ್ದು ಅಂತ ಹೇಳ್ತಾರೆ. ಸೊ ಮದ್ದನ್ನು ತೊಗೋಬೇಕು. ಸೆಟ್ ದ ವಿಚ್ ಹೇಳ್ತಾಳೆ, ಆ್ಯಂಡ್ ದೆನ್ ಯುವರ್ ಟೇಲ್ ವಿಲ್ ಟರ್ನ್ ಇನ್ ಟು ಹ್ಯೂಮನ್ ಲೆಗ್ಸ್. ನಿನಗೆ ಫಿಶ್ ಟೇಲ್ ಏನಿದೆ ಅಲ್ವಾ, ಬಾಲ, ಸೊ ಅದೇನಾಗಿ ಟರ್ನ್ ಆಗುತ್ತೆ. ಈ ಪೋಷನನ್ನು ನೀನು ಕುಡಿದ್ರೆ, ಈ ಮತ್ತನ್ನು ನೀನು ತೊಗೊಂಡ್ರೆ ಲೆಗ್ಗಳು ಬರುತ್ತೆ ನಿನಗೆ, ಹ್ಯೂಮನ್ ಲೆಗ್ಸ್ ಥರ ನಿನಗೂ ಕೂಡ ಲೆಗ್ಗಳು ಬರುತ್ತೆ ಅಂತ. ಬಟ್ ಎವರಿ ಸ್ಟೆಪ್ ಯು ಟೇಕ್ ಆನ್ ಲ್ಯಾಂಡ್ ವಿಲ್ ಬಿ ಲೈಕ್ ವಾಕಿಂಗ್ ಆನ್ ಶಾರ್ಪ್ ನೈವ್ಸ್. ಏನಾಗುತ್ತೆ ಅಂತ ಹೇಳಿದ್ರೆ, ನೀನು ಈ ಅರ್ಥ ಮೇಲೆ ನಡೀತಾ ಇದ್ದರೆ, ಅಂದರೆ ಲ್ಯಾಂಡ್ ಮೇಲೆ ನೀನು ನಡೀತಾ ಇದ್ದರೆ, ನೀನು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಏನಾಗುತ್ತೆ ನಿನಗೆ ಅಂದರೆ, ಈ ಶಾರ್ಪ್ ನೈಫ್ಸ್ ಅಂದರೆ ನೈಫ್ಗಳು ಬರುತ್ತಲ್ವ, ಚಾಕುಗಳ ಮೇಲೆ ನೀನು ಕಾಲನ್ನು ಇಟ್ಟಂಗೆ ಆಗಿಬಿಡುತ್ತೆ, ನಿನಗೆ ಚುಚ್ಚುತ್ತಾ ಇರುತ್ತೆ, ನಿನಗಾಗೋದಿಲ್ಲ, ತುಂಬ ಪೇಯ್ನ್ ಇರುತ್ತೆ, ಈಸಿ ಅಲ್ಲ ಅಂತ. ಸೊ ಅದಕ್ಕೆ ಲಿಟಲ್ ಮರ್ಮೇಡ್ ಆನ್ಸರ್ ಮಾಡ್ತಾಳೆ, ಐ ಆಮ್ ನಾಟ್ ಅಫ್ರೇಡ್ ಸೆಡ್ ದ ಲಿಟಲ್ ಮರ್ಮೇಡ್. ನನಗೆ ಏನೂ ಭಯ ಇಲ್ಲ ಅಂದ್ಬಿಟ್ಟು ಲಿಟಲ್ ಮರ್ಮೇಡ್ ಆನ್ಸರನ್ನು ಮಾಡ್ತಾಳೆ. ಆ್ಯಂಡ್ ಒನ್ಸ್ ಯು ಹ್ಯಾವ್ ಹ್ಯೂಮನ್ ಲೆಗ್ಸ್ ಯು ಕ್ಯಾನ್ ನೆವರ್ ಬಿ ಎ ಮರ್ಮೇಡ್ ಅಗೇನ್. ಮತ್ತೆ ಒಂದು ವಿಷಯನ ಹೇಳ್ತಾಳೆ ಮರ್ಮೇಡಿಗೆ, ಏನಂತ ಹೇಳಿದ್ರೆ, ನೀನು ಒಂದ್ಸಲಿ ನಿನಗೆ ಹ್ಯೂಮನ್ ಲೆಗ್ಸ್ಗಳು ಬಂತು ಅಂತ ಹೇಳಿದ್ರೆ ನೀನು ಮತ್ತೆ ಮರ್ಮೇಡ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ ಆ ಒಂದು ಮಾಟಗಾತಿ. ಇಫ್ ಯುವರ್ prince doesn't want you, if he falls in love with someone else, then the day after he marries you will turn into nothing. ಸೊ ಹೇಳ್ತಾಳೆ ಏನಂತ, ಆ ಪ್ರಿನ್ಸು ಬೇರೆಯವ್ರನ್ನ ಮದುವೆ ಆಗೋದು ಅಥವಾ ಬೇರೆಯವ್ರನ್ನ ಲವ್ ಮಾಡಿ ಮದುವೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಥಿಂಗ್ ಮೋರ್ ದ್ಯಾನ್ ಬಬಲ್ಸ್ ಫ್ಲೋಟಿಂಗ್ ಆನ್ ಸಿ. ನೀನು ಏನಾಗೋಗ್ಬಿಡ್ತೀಯ ಅಂದರೆ, ಈ ಸಿಯಲ್ಲಿರೋ ಬಬಲ್ಗಳ ಥರ ಆಗೋಗ್ಬಿಡ್ತೀಯ, ನೀನು ಯಾರ ಕಣ್ಣಿಗೂ ಕಾಣೋದಿಲ್ಲ, ಆವಾಗಲೇ ನೀನು ವ್ಯಾನಿಷ್ ಆಗಿ ಸಿ ಮೇಲೆ ಬರೋ ಅಂಥ ಬಬಲ್ಸ್ ಥರ ನೀನು ಆಗೋಗ್ಬಿಡ್ತೀಯ ಅಂತ ಹೇಳ್ತಾರೆ. ಗಿವ್ ಮಿ ದ ಪೋಷನ್.
ಇದ್ಯಾವುದಕ್ಕೂ ಕೂಡ ಅಫ್ರೇಡನ್ನು ಮಾಡ್ಕೊಳ್ಳಲ್ಲ, ಬಾದರನ್ನು ಮಾಡ್ಕೊಳ್ಳಲ್ಲ ಯಾರು ಲಿಟಲ್ ಮರ್ಮೇಡ್. ಬಿಕಾಸ್ ಆರ್ ಓನ್ಲಿ ಥಾಟ್ ಈಸ್ ಐ ವಾಂಟ್ ಆ ಪ್ರಿನ್ಸ್ ಅನ್ನೋದು. ಆ ಪ್ರಿನ್ಸ್ ನನಗೆ ಬೇಕು, ಆ ಪ್ರಿನ್ಸ್ ನನಗೆ ಬೇಕು, ಅದನ್ನು ಬಿಟ್ಟು ಬೇರೆ ಏನೂ ಅವಳ ಮೈಂಡಲ್ಲಿ ಇಲ್ಲ. ಸೊ ಎಷ್ಟು ಹರ್ಟ್ ಆದರೂ ಪರವಾಗಿಲ್ಲ, ನನಗೆ ಪ್ರಿನ್ಸ್ ಬೇಕು, ಒಂದು ಡೇಗಾದರೂ ನನಗೆ ಹ್ಯೂಮನ್ ಲೆಗ್ಸ್ ಬೇಕು ಅನ್ನೋ ಥರ ಇದ್ದಾಳೆ ಲಿಟಲ್ ಮರ್ಮೇಡ್. ಸೆಡ್ ದ ಲಿಟಲ್ ಮರ್ಮೇಡ್. ದ ಸೀ ವಿಚ್ ಸ್ಮೈಲ್ಡ್. ಇದನ್ನೆಲ್ಲ ಕೇಳಿ ಸೀ ವಿಚ್ಚಿಗೆ ನಗು ಬರುತ್ತೆ. ವೆಯ್ಟ್ ಮೈ ಚೈಲ್ಡ್, ವೆಯ್ಟ್ ಮಾಡು, ಫಸ್ಟ್ ಯು ಮಸ್ಟ್ ಪೇ. ಆದರೆ ನಾನು ನಿನಗೆ ಸುಮ್ಮನೆ ಹೇಗೆ ನೀನು ಕೇಳಿದ ತಕ್ಷಣ ನಾನು ಆ ಪೋರ್ಷನನ್ನು, ಆ ಮದ್ದನ್ನು ನಿನಗೆ ಕೊಡೋಕ್ಕಾಗಲ್ಲ. ನೀನು ಅದಕ್ಕೆ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ಅಥವಾ ನಿನ್ನ ಕಡೆಯಿಂದ ನೀನೇನಾದರೂ ನಾನು ಕೊಟ್ಟಿರೋದಕ್ಕೆ ರಿಟರ್ನ್ ಮಾಡಿದ್ರೆ ಮಾತ್ರ ನಿನಗೆ ಆ ಪೋರ್ಷನನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಐ ಹ್ಯಾವ್ ನಥಿಂಗ್, ನನ್ನ ಹತ್ರ ಏನೂ ಇಲ್ಲ ನಿನಗೆ ಕೊಡಲಿಕ್ಕೆ ಅಂದ್ಬಿಟ್ಟು ಲಿಟಲ್ ಮರ್ಮೇಡ್ ಆನ್ಸರನ್ನು ಮಾಡ್ತಾಳೆ. ಸೆಡ್ ದ ಲಿಟಲ್ ಮರ್ಮೇಡ್, ಹೌ ಕ್ಯಾನ್ ಐ ಪೇ? ನಾನು ಹೆಂಗೆ ಪೇ ಮಾಡೋಕ್ಕಾಗತ್ತೆ, ನನ್ನ ಹತ್ರ ಏನೂ ಇಲ್ಲ. So, I will take your voice, said the witch, your beautiful singing voice, yes, that should do nicely. ಸೊ ನಿನ್ನ ಬ್ಯೂಟಿಫುಲ್ ವಾಯ್ಸ್ ಇದೆಯಲ್ಲ, ಅದು ನನಗೆ ಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ಅವಳ ಬ್ಯೂಟಿಫುಲ್ ವಾಯ್ಸನ್ನು ಆ ಪೋರ್ಷನ್ಗೆ ನೀನೇನು ಮಾಡಬೇಕು, ನಿನ್ನ ಬ್ಯೂಟಿಫುಲ್ ವಾಯ್ಸನ್ನು ಕೊಡಬೇಕು ಅಂತ ಹೇಳ್ತೀರಾ ಅಂಥದ್ದು. ಸೊ ವಿಚ್ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಏನಂತ, ನಾನು ನಿನಗೆ ಪೋಷನನ್ನು ಕೊಡ್ತೀನಿ, ನಿನಗೆ ಲೆಗ್ಸ್ ಬರುತ್ತೆ, ಅದ್ರ ಬದಲಾಗಿ ನೀನು ನನಗೇನು ಕೊಡಬೇಕು ಅಂತ ಹೇಳಿದ್ರೆ ನಿನ್ನ ಬ್ಯೂಟಿಫುಲ್ ಸಿಂಗಿಂಗ್ ವಾಯ್ಸ್ ಏನಿತ್ತಲ್ವ, ಸೊ ಕಂಪೇರ್ ಟು ಅವರ ಸಿಸ್ಟರ್ಗೆ ಕಂಪೇರ್ ಮಾಡಿದ್ರೆ, ಆ ಮರ್ ಪೀಪಲ್ಗೆ ಕಂಪೇರ್ ಮಾಡಿದ್ರೆ ಇವಳಿಗೆ ಬ್ಯೂಟಿಫುಲ್ ವಾಯ್ಸ್ ಇತ್ತಲ್ಲ, ಅದನ್ನು ಕೊಡಬೇಕು ರಿಟರ್ನ್ ಎಕ್ಸ್ಚೇಂಜ್ ಆಗಿ ಅಂತ ಹೇಳ್ತಿದ್ದೆ. ರಿಟರ್ನ್ ಆಗಿ ಕೊಡಬೇಕಂತ ಇಲ್ಲಿ ವಿಚ್ಚು ಮರ್ಮೇಡ್ಗೆ ಹೇಳ್ತಾಳೆ. ಅದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತ ನೋಡೋಣ. The little mermaid looked at the witch and said, very well, if that is what ಐ ಮಸ್ಟ್ ಪೇ ದೆನ್ ಟೇಕ್ ಇಟ್. ಓಕೆ, ನಾನೇನು ಮಾಡ್ತೀನಿ ಅಂದರೆ ನನ್ನ ಬ್ಯೂಟಿಫುಲ್ ಸಿಂಗಿಂಗ್ ವಾಯ್ಸನ್ನು ನಿನಗೆ ಕೊಡ್ತೀನಿ, ರಿಟರ್ನ್ ಆಗಿ ಎಕ್ಸ್ಚೇಂಜನ್ನು ಮಾಡ್ಕೊಂಡಿದ್ದಾರೆ, ಬ್ಯೂಟಿಫುಲ್ ವಾಯ್ಸನ್ನು ಕೊಟ್ಟರೆ ನಾನು ನಿನಗೆ ಲೆಗ್ಸ್ ಬರೋ ಥರ ಮಾಡ್ತೀನಿ ಅಂತ. ಸೊ ಆ ಎಕ್ಸ್ಚೇಂಜಿಗೆ ತಕ್ಕಂಗೆ ಲಿಟಲ್ ಮರ್ಮೇಡು ಸರಿ ನಾನು ವಾಯ್ಸನ್ನು ಕೊಡ್ತೀನಿ ನಿನಗೆ ಅಂತ ಹೇಳ್ತಾಳೆ ಆ ವಿಚ್ಚಿಗೆ, ಆ ಮಾಟಗಾತಿಗೆ. ದ ವಿಚ್ ಹ್ಯಾಂಡೆಡ್ ದ ಲಿಟಲ್ ಮರ್ಮೇಡ್ ದ ಪೋಷನ್ ಇನ್ ಎ ಸ್ಮಾಲ್ ಬಾಟಲ್ ಆ್ಯಂಡ್ ದ ಲಿಟಲ್ ಮರ್ಮೇಡ್ ಸ್ಪೋಕ್ ನೋ ಮೋರ್. ದ ವಿಚ್ ಹ್ಯಾಡ್ ಟೇಕೆನ್ ಹರ್ ಟಂಗ್. ಸೊ ಒಂದು ಚಿಕ್ಕ ಬಾಟಲಲ್ಲಿ ಆ ಪೋಷನ್ ಏನಿರುತ್ತೆ, ಆ ಮದ್ದೇನಿರುತ್ತಲ್ವ, ಅದನ್ನು ಲಿಟಲ್ ಮರ್ಮೇಡಿಗೆ ಕೊಡ್ತಾಳೆ ವಿಚ್ಚು. ಹಾಗೆ ದ ಲಿಟಲ್ ಮರ್ಮೇಡ್ ಸ್ಪೋಕ್ ನೋ ಮೋರ್. ದ ವಿಚ್ ಹ್ಯಾಡ್ ಟೇಕೆನ್ ಹರ್ ಟಂಗ್. ಅವಳ ಟಂಗನ್ನು ತೊಗೊಂಡ್ಮೇಲೆ, ಲಿಟಲ್ ಮರ್ಮೇಡ್ ಟಂಗ್ ಇರುತ್ತಲ್ಲ ಅದನ್ನು ತೊಗೊಂಡ್ಮೇಲೆ ಲಿಟಲ್ ಮರ್ಮೇಡಿಗೆ ಯಾವುದೇ ಮಾತುಗಳನ್ನು ಕೂಡ ಮಾತಾಡಲಿಕ್ಕೆ ಆಗಲ್ಲ. The next day, the prince's servants found a beautiful young woman laying on the beach near the palace. ಸೊ ಆದರೆ ನೆಕ್ಸ್ಟ್ ಡೇ ಏನಾಗುತ್ತೆ, ಎಕ್ಸ್ಚೇಂಜ್ ಎಲ್ಲ ಆಗುತ್ತೆ. ಸೊ ಅವಳು ಈಗ ಹ್ಯೂಮನ್ ಬೀಯಿಂಗ್ ಥರ ಆಗಿದ್ದಾಳೆ. ಸೊ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ಮರ್ಮೇಡು. ಸೊ ಎಲ್ಲಿ ಕಾಣಿಸ್ತಾಳೆ ಅಂತ ಹೇಳಿದ್ರೆ ಪ್ರಿನ್ಸ್ ಸರ್ವೆಂಟ್ಗಳಿಗೆ ಸಿಗ್ತಾಳೆ. ಎಲ್ಲಿ ಅಂತ ಹೇಳಿದ್ರೆ ಬೀಚಲ್ಲಿ, ಬೀಚ್ ಹತ್ರ ಅವಳು ಏನಿರ್ತಾಳೆ ಅಂತ ಹೇಳಿದ್ರೆ ಲೇಯಿಂಗ್ ಅಂತ ಹೇಳಿದ್ರೆ ಅಲ್ಲೇ ಮಲಗಿರ್ತಾಳೆ. ಅವಳನ್ನು ನೋಡ್ತಾರೆ ಸರ್ವೆಂಟ್ಗಳು. ದೆ ಹೆಲ್ಪ್ಡ್ ಹರ್ ಇನ್ಸೈಡ್ ಆ್ಯಂಡ್ ವೆನ್ ದ ಯಂಗ್ ವುಮೆನ್ ವಾಕಡ್ ಶಿ ಸೀಮ್ಡ್ ಟು ಬಿ ಇನ್ ಪೇಯ್ನ್. ಸೊ ಅವಳು ತುಂಬ ಪೇಯ್ನಲ್ಲಿದ್ದಾಳೆ ಅಂತ ಅವಳಿಗೆ ಅನಿಸುತ್ತೆ. ಬಿಕಾಸ್ ಅವಳಿಗೆ ನಡೀತಾ ಇದ್ರೆ ಯಾವ ಥರ ಅನ್ನಿಸ್ತಾಯಿತ್ತು ಅಂದರೆ ನೈಫ್ಗಳ ಮೇಲೆ ನಡೆದಿದ್ದ ಥರ ಅನ್ನಿಸ್ತಿತ್ತು. ಸೊ ದ್ಯಾಟ್ ಅವಳು ತುಂಬ, ಅವಳ ಫೇಸನ್ನು ನೋಡಿದ್ರೆ ಶಿ ಈಸ್ ಇನ್ ಪೇಯ್ನ್ ಅಂತ ಸರ್ವೆಂಟ್ಗಳಿಗೆ ಅನಿಸುತ್ತೆ. ಆಲ್ಮೋಸ್ಟ್ ಆ್ಯಸ್ ಇಫ್ ಶಿ ವಾಸ್ ವಾಕಿಂಗ್ ಅ ನೈಫ್. ಸೊ ಆದರೆ ಅವ್ರುಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅವಳಿಗೆ ಆ ಪೇಯ್ನ್ ಗೊತ್ತಾಗ್ತಿದ್ರೆ ಅವಳು ನಡೆದ್ರೆ ನೈಫ್ ಮೇಲೆ ನಡೆದಿರೋ ಥರ ಫೀಲ್ ಆಗ್ತಿದೆ. ಹಾಗಾಗಿ ಅವಳೇನು ಆ ಸ್ಯಾಂಡ್ ಮೇಲೆ ಕೂತಿದ್ದಾಳೆ, ಅಂದರೆ ಮಲಗಿದ್ದಾಳೆ, ಅವಳಿಗೆ ಪೇಯ್ನ್ ಆಗಿ. ಸೊ ಚುಚ್ಚಿದಂಗೆ ಆಗ್ತಾ ಇರುತ್ತೆ ನೈಫ್ಗಳು ಅವಳ ಕಾಲಿಗೆ. ಸೊ ಹಾಗಾಗಿ ಅಲ್ಲಿ ಕೂತಿದ್ದಾಳೆ. ಅದನ್ನು ಅವರ ಸರ್ವೆಂಟ್ಗಳು ನೋಡ್ತಾರೆ. ದ ಸರ್ವೆಂಟ್ ಡ್ರೆಸ್ಡ್ ಹರ್ ಇನ್ ಫೈನ್ ಕ್ಲಾತ್ಸ್. ಅವ್ರ ಸರ್ವೆಂಟ್ಗಳು ಕರ್ಕೊಂಡೋಗಿ ಅವಳನ್ನು ಏನು ಮಾಡ್ತಾಳೆ, ಡ್ರೆಸ್ಅಪ್ಪನ್ನು ಮಾಡ್ತಾಳೆ. ಯಾರನ್ನ ಅಂದರೆ ಲಿಟಲ್ ಮರ್ಮೇಡ್ನ. ಬಟ್ ವೆನ್ ದೇ ಆಸ್ಕ್ಡ್ ಹರ್ ಹೂ ಶಿ ವಾಸ್. ಸೊ ಅವಳನ್ನು ಕೇಳ್ತಾರೆ ಯಾರು ನೀನು ಅಂತ. ಶಿ ಸೆಡ್ ನಥಿಂಗ್ ಬಿಕಾಸ್ ದಿಸ್ ವಾಸ್ ದ ಲಿಟಲ್ ಮರ್ಮೇಡ್ ಹೂ ಹ್ಯಾಡ್ ಗಿವೆನ್ ಹರ್ ವಾಯ್ಸ್ ಟು ದ ಸೀ ವಿಚ್. ಸೊ ಆದರೆ ಅವಳಿಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಅವಳ ವಾಯ್ಸು ಮತ್ತು ಅವಳ ಟಂಗನ್ನು ಯಾರಿಗೆ ಕೊಟ್ಟು ಬಂದಿದ್ದಾಳೆ, ಸೀ ವಿಚ್ಚಿಗೆ ಎಕ್ಸ್ಚೇಂಜನ್ನು ಮಾಡ್ಕೊಂಡಿದ್ದಾರಲ್ವ ಇವರು, ವಾಯ್ಸನ್ನು ಕೊಟ್ಟು ಲೆಗ್ಗನ್ನು ಕೊಡೋ ಥರ. ಸೊ ಹಾಗಾಗಿ ಸೀ ವಿಚ್ಚಿಗೆ ಕೊಟ್ಟು ಬಂದಿದ್ದಾಳೆ, ಇವಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಹೂ ಕುಡ್ ನೆವರ್ ಸ್ಪೀಕ್ ಆರ್ ಸಿಂಗ್ ಅಗೇನ್. ಅವಳಿಗೆ ಲೈಫಲ್ಲಿ ಮತ್ತೆ ಮಾತಾಡಲಿಕ್ಕೂ ಆಗಲ್ಲ, ಹಾಗೆ ಸಾಂಗ್ನ ಕೂಡ ಹೇಳಲಿಕ್ಕಾಗಲ್ಲ.
Everybody agreed that the Little Mermaid was the most beautiful young woman in the whole palace, and although she never spoke, ಈ ಪ್ಯಾಲೇಸಲ್ಲೇ ವೆರಿ ಬ್ಯೂಟಿಫುಲ್ ಆಗಿರೋದು ಅವಳೊಬ್ಬಳೇ ಆಗಿರ್ತಾಳೆ, ಅಷ್ಟು ಬ್ಯೂಟಿಫುಲ್ ಆಗಿರ್ತಾಳೆ. ಆ ವಿಮೆನ್ ಯಾರು ಅಂತ ಹೇಳಿದ್ರೆ ಲಿಟಲ್ ಮರ್ಮೇಡು ವಿಮೆನ್ ಆಗಿ ಬಂದಿರೋ ಅಂಥದ್ದು. ಸೊ ಆ ಪ್ಯಾಲೇಸಲ್ಲೇ ತುಂಬ ಬ್ಯೂಟಿಫುಲ್ ಆಗಿರೋ ಲೇಡಿ ಅವಳು ಆಗಿರ್ತಾಳೆ. ಆಲ್ದೋ ಶಿ ನೆವರ್ ಸ್ಪೋಕ್, ಆದರೆ ಅವಳು ಮಾತಾಡ್ತಾ ಇರಲಿಲ್ಲ, ಬಿಕಾಸ್ ಅವಳು ಟಂಗ್ ಇರಲಿಲ್ಲ. ಹಾಗಾಗಿ ವಾಯ್ಸ್ ಕೂಡ ಅವಳು ಕಿತ್ಕೊಂಡ್ಬಿಟ್ಟಿದ್ದಾಳೆ ಮಾತಾಗತಿ, ಹಾಗಾಗಿ ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಇಲ್ಲಿ ಯಾರಿಗೆ ಅಂತ ಹೇಳಿದ್ರೆ ಲಿಟಲ್ ಮರ್ಮೇಡಿಗೆ. ಶಿ ಕ್ವಿಕ್ಲಿ ಬಿಕಮ್ ದ ಪ್ರಿನ್ಸಸ್ ಫೇವ್ರೇಟ್. ಹಿ ನೆವರ್ ವೆಂಟ್ ಎನಿವೇರ್ ವಿತೌಟ್ ದ ಲಿಟಲ್ ಮರ್ಮೇಡ್ ಅಟ್ ಇಸ್ ಸೈಡ್. ಸೊ ಸ್ವಲ್ಪ ದಿನಗಳಲ್ಲೇ ಏನಾಗ್ಬಿಡ್ತಾಳೆ ಅಂದರೆ ಪ್ರಿನ್ಸಿಗೂ ಕೂಡ ತುಂಬ ಫೇವ್ರೇಟ್ ಆಗೋಗ್ಬಿಡ್ತಾಳೆ. ಹಾಗೆ ಅವನೇನೇ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರು ಇವಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವಳ ಫೇವ್ರೇಟ್ ಕೂಡ ಆಗಿರ್ತಾಳೆ. ಇವನ್ನ ಫೇವ್ರೇಟ್ ಆಗಿರ್ತಾಳೆ ಯಾರು? ಲಿಟಲ್ ಮರ್ಮೇಡು ಪ್ರಿನ್ಸ್ನ, ರಾಜ್ಕುಮಾರನ ಫೇವ್ರೇಟ್ ಆಗಿರ್ತಾಳೆ. ಒನ್ ಡೇ ಹಿ ಟೋಲ್ಡ್ ಹರ್ ಹೌ ಮಚ್ ಈ ಕ್ಯಾರಿಡ್ ಫಾರ್ ಆರ್, ಆ್ಯಂಡ್ for a moment she was so full of happiness that she thought her heart would burst. ಸೊ ಇಲ್ಲಿ ಏನಂತ ಹೇಳಿದ್ರೆ ಅವ್ರ ಪ್ರಿನ್ಸ್ ಕೇಳ್ತಾನೆ ಇವಳನ್ನ, ಏನಂತ ಕೇಳ್ತಾನೆ ಅಂತ ಹೇಳಿದ್ರೆ, ಒನ್ ಡೇ ಟೋಲ್ಡ್ ಹರ್ ಹೌ ಮಚ್ ಹಿ ಕ್ಯಾರಿಡ್ ಫಾರ್ ಹರ್ ಆ್ಯಂಡ್ ಫಾರ್ ಎ ಮೂಮೆಂಟ್ ಶಿ ವಾಸ್. ಸೊ ಅವ್ನು ಕೇಳ್ತಾನೆ, ನೀನು ನನ್ನ ಜೊತೆನೇ ಇರ್ತೀಯ, ನಿನಗೆ ಏನು ಬೇಕು ಹೇಳು, ನೀನು ನನ್ನ ಜೊತೆನೇ ಇರ್ತೀಯಾ ಅಂತ ಕೇಳ್ತಾನೆ. ಸೊ ಅವಳಿಗೆ ತುಂಬ ಖುಷಿ ಆಗೋಗ್ಬಿಡುತ್ತೆ. ಇನ್ನು ಪ್ರಿನ್ಸ್ ರಾಜ್ಕುಮಾರ ಕೂಡ ನನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ ಅಂತ ಥಾಟ್ ಹರ್ ಆರ್ಟ್ ಫುಲ್ ಆಫ್ ಬಸ್ಟ್. ಅವಳಿಗೆ ತುಂಬ ಖುಷಿ ಆದಂಗೆ, ಹಾಗೆ ಅವಳ ಆರ್ಟೇ ಒಡೆದೋಗ್ಬಿಟ್ಟಿದೆ ಅನ್ನೋ ಥರ ಅಷ್ಟು ಖುಷಿ ಆಗುತ್ತೆ. ಬಟ್ ಸೇಡ್ ದ ಪ್ರಿನ್ಸ್, ಐ ಕೆನಾಟ್ ಮ್ಯಾರಿ ಯು ಬಿಕಾಸ್ ಐ ಆಮ್ ಸ್ಟಿಲ್ ಸರ್ಚಿಂಗ್ ಫಾರ್ ಮೈ ಟ್ರೂ ಲವ್. ಆದರೆ ನಾನು ನಿನ್ನ ಮದುವೆ ಆಗೋಕ್ಕಾಗಲ್ಲ, ಬಿಕಾಸ್ ನಾನು ಆಲ್ರೆಡಿ ಒಂದು ಹುಡುಗಿಯನ್ನು ಲವ್ ಮಾಡ್ತಾ ಇದ್ದೀನಿ, ನಾನು ಆ ಟ್ರೂ ಲವ್ಗೋಸ್ಕರನೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಎಕ್ಸ್ಪ್ಲೈನಡ್ ದಟ್ ಒನ್ಸ್ ಈ ಹ್ಯಾಡ್ ನಿಯರ್ಲಿ ಡ್ರೋನ್ಡ್ ಆ್ಯಂಡ್ that had been washed ashore and found by a beautiful young girl. ಸೊ ಒಂದಿನ ಇವನಿಗೆ ಅವನು ಶಿಪ್ಪು ಬ್ರೋಕ್ ಆಗಿ ಒಳಗಡೆ ಬಿದ್ದೋಗಿರುತ್ತಲ್ವ, ಆ ಮುಳುಗಿ ಆಚೆ ಬಂದಿದ್ದಾಗ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಗರ್ಲ್ನ ನೋಡಿದೆ, ಅವಳೇ ನನ್ನನ್ನು ಸೇವ್ ಮಾಡಿದ್ದು. ಸೊ ನಾನು ಆ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾನೆ. ನಾನು ನಿಮಗೆ ಹೇಳಿದೆ ಬಿಫೋರ್ ಪಾರ್ಟ್ 1 ಹೇಳಿದ್ದೀನಿ ಏನಂತ ಅಂದರೆ, ಅವನು ಚರ್ಚಿಂದ ಒಂದು ಹುಡುಗಿ ಆಚೆ ಬರ್ತಿರ್ತಾಳೆ ಅಲ್ವಾ, ಅವನನ್ನು ನೋಡಿಬಿಟ್ಟು ತುಂಬ ಜನನ ಕರ್ಕೊಂಬಂದ್ಬಿಟ್ಟು ಚರ್ಚ್ ಒಳಗಡೆಯಿಂದ ಹೆಲ್ಪ್ ಮಾಡ್ತಾಳೆ ಅಂತ ಆ ಹುಡುಗಿ ಮೇಲೆ ಇವನಿಗೆ ಲವ್ ಆಗಿರುತ್ತೆ. ಹಿ ಹ್ಯಾಡ್ ಓನ್ಲಿ ಸೀನ್ ದ್ಯಾಟ್ ಗರ್ಲ್ ಒನ್ಸ್ ಬಟ್ ಹ್ಯಾಡ್ ಫಾಲನ್ ಇನ್ ಲವ್ ವಿತ್ ಹರ್ ಆ್ಯಂಡ್ ಡಿಸೈಡೆಡ್ ದ್ಯಾಟ್ ಇಫ್ ಹಿ ಎವರ್ ಫೌಂಡ್ ಹರ್ ಹಿ ವುಡ್ ಆಸ್ಕ್ ಹರ್ ಟು ಮ್ಯಾರಿ ಹಿಮ್. ಸೊ ಅವನೇನು ಅಂತ ಹೇಳಿದ್ರೆ ಅವತ್ತೇ ಅವ್ನು ಡಿಸೈಡ್ ಆಗಿಬಿಡ್ತಾನೆ, ನಾನು ಮದುವೆ ಆದರೆ ಆ ಗರ್ಲ್ನೇ ಮದುವೆ ಆಗೋದು ಅಂದ್ಬಿಟ್ಟು, ಆ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಆಗಿದ್ದಾನೆ. ಹಿ ವುಡ್ ಆಸ್ಕ್ ಹರ್ ಟು ಮ್ಯಾರಿ ಹಿಮ್. ನಾನು ಹೋಗಿ ಅವಳ ಹತ್ರನೇ ಕೇಳ್ಕೋಬೇಕು, ನನ್ನ ಮದುವೆ ಆಗ್ತೀಯ ನೀನು ಅಂತ. ದ ಲಿಟಲ್ ಮರ್ಮೇಡ್ ವಾಸ್ ವೆರಿ ಸ್ಯಾಡ್. ಇದನ್ನು ಕೇಳಿಸ್ಕೊಂಡ ತಕ್ಷಣ ಲಿಟಲ್ ಮರ್ಮೇಡ್ಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಬಿಕಾಸ್ ಇವನಿಗೋಸ್ಕರ ಲೈಫನ್ನು ಸೆಲ್ಫ್ ಸ್ಯಾಕ್ರಿಫೈಸನ್ನು ಮಾಡ್ಕೊಂಡಿದ್ದಾಳೆ ಲಿಟಲ್ ಮರ್ಮೇಡ್. ಅವಳ ವಾಯ್ಸನ್ನು ಕೊಟ್ಟಿದ್ದಾಳೆ. ಸೊ ಅವಳ ಫಿಶ್ ಟೇಲ್ ಇದ್ದದಂಥದ್ದನ್ನು ಲೆಗ್ಸ್ ಆಗಿ ಚೇಂಜ್ ಮಾಡಿಕೊಂಡು ಅವಳಿಗೆ 100 ನೈಫ್ ಮೇಲೆ ನಡೆದಿದ್ದ ಥರ ಫೀಲ್ ಆಗ್ತಿದ್ರು ಇವನಿಗೋಸ್ಕರ ಅವಳ ಲೈಫನ್ನು ಈ ಸ್ಟೋರಿಯಲ್ಲಿ ಹೇಳೋದು ಮೇಯ್ನು ಥೀಮ್ ಏನಂದರೆ ಸೆಲ್ಫ್ ಸ್ಯಾಕ್ರಿಫೈಸ್. ಸೊ ಅವಳ ಲೈಫನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾಳೆ. ಯಾರು ಅಂತ ಹೇಳಿದ್ರೆ ಲಿಟಲ್ ಮರ್ಮೇಡ್. ಯಾರಿಗೋಸ್ಕರ? ರಾಜ್ಕುಮಾರನಿಗೋಸ್ಕರ. ಬಟ್ ರಾಜ್ಕುಮಾರ ಏನು ಮಾಡಿದ್ದಾನೆ, ಬೇರೆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ. She could not tell the prince that it was she who had saved him. ಆದರೆ ಅವನಿಗೆ ಹೇಳಲ್ಲ, ನಾನೇ ನಿನ್ನನ್ನು ನೀರೊಳಗಡೆ ನೀನು ಮುಳುಗ್ತಾ ಇರಬೇಕಾದ್ರೆ ಕಾಪಾಡಿದ್ದು ಅಂತ ಹೇಳಲಿಲ್ಲ ಅವನಿಗೆ. ಸೊ ಅವನಿಗೂ ಕೂಡ ಗೊತ್ತಿಲ್ಲ that she had given up everything, her tail, her beautiful voice, her family, just to be with him. ಅವನ ಜೊತೆ ಇರಲಿಕ್ಕೋಸ್ಕರ ಲೈಫಲ್ಲಿ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ಲು ಲಿಟಲ್ ಮರ್ಮೇಡ್. ಏನಿನ್ನ ಸ್ಯಾಕ್ರಿಫೈಸ್ ಮಾಡಿದ್ರು?
her tail, her beautiful voice, her family just to be with him. ಅವನ ಜೊತೆ ಇರೋಕ್ಕೋಸ್ಕರ ಅವಳ ಟೇಲನ್ನು ಸ್ಯಾಕ್ರಿಫೈಸ್ ಮಾಡಿದ್ಲು, ಅವಳ ಬ್ಯೂಟಿಫುಲ್ ಸಿಂಗಿಂಗ್ ವಾಯ್ಸನ್ನು ಸ್ಯಾಕ್ರಿಫೈಸ್ ಮಾಡಿದ್ಲು, ಮತ್ತು ಅವಳ ಫ್ಯಾಮಿಲಿ, ಅವ್ರ ಫಾದರ್ ಮತ್ತು ಸಿಸ್ಟರನ್ನು ಬಿಟ್ಟು ಬಂದಳು. ಯಾರಿಗೋಸ್ಕರ? ಈ ಪ್ರಿನ್ಸ್ ಜೊತೆ ಇರಲಿಕ್ಕೋಸ್ಕರ ಅಷ್ಟನ್ನೆಲ್ಲ ಬಿಟ್ಟು ಬರ್ತಾಳೆ. ಬಟ್ ಇಲ್ಲಿ ಪ್ರಿನ್ಸ್ ನೋಡಿದ್ರೆ ಬೇರೆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಒನ್ ಡೇ ಎ ಕಿಂಗ್ ಫ್ರಮ್ ಅನದರ್ ಲ್ಯಾಂಡ್ ವಿಸಿಟೆಡ್ ದ ಪ್ರಿನ್ಸ್. ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಕದ ಕಿಂಗ್ಡಮ್ನ ಒಬ್ಬ ಕಿಂಗ್ ಏನು ಮಾಡ್ತಾನೆ, ಬಂದು ಪ್ರಿನ್ಸನ್ನು ಮೀಟ್ ಮಾಡ್ತಾನೆ. ದ ಕಿಂಗ್ ಬ್ರಾಟ್ ವಿತ್ ಹಿಮ್ ಹಿಸ್ ಬ್ಯೂಟಿಫುಲ್ ಡಾಟರ್ ಆ್ಯಂಡ್ ವೆನ್ ದ ಪ್ರಿನ್ಸ್ ಸಾ ದ ಕಿಂಗ್ಸ್ ಡಾಟರ್ he knew her straight away. This was the girl who had found him on the beach. ಸೊ ಬ್ಯೂಟಿಫುಲ್ ಆಗಿರೋ ಅಂಥ ಅವನ ಡಾಟರನ್ನು ಕರ್ಕೊಂಬಂದಿರ್ತಾನೆ. ಬಿಕಾಸ್ ಪ್ರಿನ್ಸಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಕರ್ಕೊಂಬಂದಿರ್ತಾನೆ. ಅವಳನ್ನು ನೋಡಿದ ತಕ್ಷಣ ಅವನಿಗೆ, ಪ್ರಿನ್ಸ್ಗೆ ಗೊತ್ತಾಗುತ್ತೆ, ನಾನು ಫಸ್ಟ್ ಡೇ ನಾನು ಡ್ರೋನಡ್ ಆಗಿ ಮುಳುಗಿ ಸ್ಯಾಂಡ್ ಮೇಲೆ ಬಿದ್ದಿದ್ನಲ್ಲ, ಆವಾಗ ನಾನು ಫಸ್ಟ್ ನೋಡಿದಂಥ ಹುಡುಗಿ ಇವಳೆ. ಅವತ್ತೇ ನಾನು ಅಂದ್ಕೊಂಡೆ ಮದುವೆ ಆದರೆ ಇವಳನ್ನೇ ಮದುವೆ ಆಗಬೇಕಂತ, ಅವಳೇ ಈ ಹುಡುಗಿ ಅಂತ ಅಂದ್ಕೊತಾನೆ. ಶಿ ಹ್ಯಾಡ್ ಗ್ರೋನ್ ಅಪ್ ಇನ್ ಟು ಎ ಬ್ಯೂಟಿಫುಲ್ ವುಮೆನ್, ಬಟ್ ದೇರ್ ವಾಸ್ ನೋ ಮಿಸ್ಟೇಕ್. ಸೊ ಅವಳು ಇವಾಗ ಆ ಹುಡುಗಿನ ನೋಡಿರ್ತಾನಲ್ವ, ಅವಳು ಇವಾಗ ಏನಾಗಿ ಟರ್ನ್ ಆಗಿದ್ದಾಳೆ ಅಂತ ಹೇಳಿದ್ರೆ ಬ್ಯೂಟಿಫುಲ್ ವುಮೆನ್ ಆಗಿ ಟರ್ನ್ ಔಟ್ ಆಗಿದ್ದಾಳೆ. He had dreamed of her for years and now he had found her. ತುಂಬ ವರ್ಷಗಳ ಇಂದ ಅವನು ಕನಸು ಕಾಣ್ತಾ ಇದ್ದ, ಅವಳು ನನಗೆ ಸಿಗಬೇಕು, ನಾನು ಅವಳನ್ನೇ ಮದುವೆ ಆಗಬೇಕು ಅಂತ. ಆದರೆ ಇವತ್ತು ಅವಳು ಅವನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ. ಈ ಹ್ಯಾಸ್ಕಡ್ ಹರ್ ಟು ಮ್ಯಾರಿ ಹಿಮ್. ಅವಳನ್ನ ಕೇಳ್ತಾನೆ, ನಿನ್ನನ್ನು ಮದುವೆ ಆಗ್ತೀಯಾ ಅಂತ. ಆನ್ ದ ಡೇ ಆಫ್ ದಿ ವೆಡ್ಡಿಂಗ್ ದ ಲಿಟಲ್ ಮರ್ಮೇಡ್ ಥಾಟ್ ಆರ್ ಹಾರ್ಟ್ ವುಡ್ ಬ್ರೇಕ್. ಆವಾಗ ಲಿಟಲ್ ಮರ್ಮೇಡ್ಗೆ ಏನಾಗುತ್ತೆ, ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ಬಿಕಾಸ್ she sacrificed her life, tail, her beautiful voice and her family. ಬಟ್ ಯಾರಿಗೋಸ್ಕರ? ಪ್ರಿನ್ಸಿಗೋಸ್ಕರ, ರಾಜ್ಕುಮಾರ್ಗೋಸ್ಕರ ಎಲ್ಲನ್ನ ಅವಳು ಏನು ಮಾಡಿರ್ತಾಳೆ ಅಂತ ಹೇಳಿದ್ರೆ ಬಿಟ್ಟು ಬಂದುಬಿಟ್ಟಿರ್ತಾಳೆ, ಸ್ಯಾಕ್ರಿಫೈಸನ್ನು ಮಾಡಿರ್ತಾಳೆ. ಬಟ್ ಇಲ್ಲಿ ಪ್ರಿನ್ಸ್ ಏನು ಮಾಡಿದ್ದಾನೆ, ಬೇರೆ ಹುಡುಗಿ ಜೊತೆ ಮದುವೆಯನ್ನು ಹಾಕ್ತಿದ್ದಾನೆ. She had lost her prince and when sun rose the next day she would die. ಸೊ ಅವಳಿಗೆ ಮಾಟಗಾತಿ ಹೇಳಿದ್ಲು ಏನಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಪ್ರಿನ್ಸ್ ರಾಜಕುಮಾರ ಬೇರೆ ಯಾರನ್ನಾದ್ರೂ ಮದುವೆ ಆದರೆ ಅಥವಾ ಬೇರೆ ಯಾರನ್ನಾದರೂ ಪ್ರೀತಿಸಿ ಮದುವೆ ಆದರೆ ನೆಕ್ಸ್ಟ್ ಡೇನೇ ನೀನು ಸತ್ತೋಗ್ಬಿಡ್ತೀಯ, ಡೆತ್ ಆಗ್ತೀಯ ಅಂತ ಹೇಳಿದ್ರು. ಅದನ್ನು ನೆನ್ಪು ಮಾಡ್ಕೊತಾ ಇದ್ದಾಳೆ. ವಿಚಸ್ ವರ್ಡನ್ನು ಶಿ ರಿಮೆಂಬರ್ ದ ವಿಚಸ್ ವರ್ಡ್. ಆ ಮಾಟಗಾತಿ ಹೇಳಿರೋ ಅಂಥ ವರ್ಡ್ಗಳನ್ನೆಲ್ಲ ರಿಮೆಂಬರ್ ಮಾಡ್ಕೊತಾ ಇದ್ದಾಳೆ ಲಿಟಲ್ ಮರ್ಮೇಡ್. ಶಿ ವುಡ್ ಟರ್ನ್ ಟು ನಥಿಂಗ್ ಮೋರ್ ದ್ಯಾನ್ ಬಬಲ್ಸ್ ಆನ್ ದಿ ಸೀ ವಾಟರ್. ಏನಾಗಿ ಟರ್ನ್ ಆಗ್ತಾಳೆ ಅಂತ ಹೇಳಿದ್ರೆ ಸೀಯಲ್ಲಿ ಬಬಲ್ಸ್ ಆಗಿ, ಅಂದರೆ ಗುಳ್ಳೆಗಳಿರುತ್ತಲ್ವ, ಆ ಥರ ಟರ್ನ್ ಆಗ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ದಟ್ ನೈಟ್ ವೆನ್ ಎವ್ರಿ ಒನ್ ವಾಸ್ ಅಸ್ಲೀಪ್ ದ ಲಿಟಲ್ ಮರ್ಮೇಡ್ ಸ್ಯಾಡ್ ಬೈ ದ ಶೋರ್ ವೇಟಿಂಗ್ ಫಾರ್ ದಿ ಡ್ವಾನ್. ಲಿಟಲ್ ಮರ್ಮೇಡ್ ಏನು ಮಾಡಿರ್ತಾಳೆ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಆ ಶೋರ್ ಹತ್ರ ಸಿ ಶೋರ್ ಇರುತ್ತಲ್ವ, ದಡದ ಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾಳೆ. ಡ್ವಾನ್ ಅಂದರೆ ಮುಂಜಾನೆ ಆಗಲಿಕ್ಕೋಸ್ಕರ ವೆಯ್ಟನ್ನು ಮಾಡ್ತಾ ಇದ್ದಾಳೆ. ಇನ್ನು ಬೆಳಗಾದರೆ ಇವಳು ಸತ್ತೋಗ್ಬಿಡ್ತಾಳಲ್ವ, ಸೊ ಮಾರ್ನಿಂಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಶಿ ನ್ಯೂ ದಟ್ ದಿಸ್ ವಾಸ್ ಅವರ್ ಲಾಸ್ಟ್ ನೈಟ್ ಅಲೈವ್ ದಟ್ ಸೂನ್ ದ ಸನ್ ವುಡ್ ರೈಸ್. ಸೊ ಸನ್ ರೈಸ್ ಆಯಿತು ಅಂದರೆ ನಾನು ಅಲ್ಲಿಗೆ ಡೆತ್ ಆಗಿಬಿಡ್ತೀನಿ, ಇದೇ ನನ್ನ ಲಾಸ್ಟ್ ನೈಟು ಅಂತ ಥಿಂಕ್ ಮಾಡ್ಕೊಂಡು ಕೂತಿದ್ದಾಳೆ ಸಿ ಶೋರ್ ಹತ್ರ. Suddenly from out of the waves 5 silvery figures rose up in the moonlight. ಹಾಗೆ ನೋಡ್ತಿದ್ದಂಗೆ ಆ ವೇವ್ಗಳಿಂದ 5 ಫಿಗರ್ಸ್ಗಳು ಎದ್ದು ಬರೋ ಥರ ಕಾಣಿಸುತ್ತೆ, ಸಿಲ್ವರಿ ಫಿಗರ್ಸ್ಗಳು. ಇಟ್ ವಾಸ್ ದ ಲಿಟಲ್ ಮರ್ಮೇಡ್ ಸಿಸ್ಟರ್. ಆ ವೇವಿಂದ ಯಾರು ಎದ್ದು ಬರ್ತಾರೆ ಅಂದರೆ ಲಿಟಲ್ ಮರ್ಮೇಡ್ನ ಸಿಸ್ಟರ್ಗಳು ಎದ್ದು ಬರ್ತಾರೆ. ಕ್ವಿಕ್ ಸೇಡ್ ದ ಓಲ್ಡೆಸ್ಟ್ ಸಿಸ್ಟರ್. ಸೊ ಅವ್ರಿಗೆ ಎಲ್ರಿಗೂ ಅಕ್ಕ ಇದ್ಲಲ್ಲ, ಓಲ್ಡೆಸ್ಟ್ ಸಿಸ್ಟರ್, ಅವಳು ಹೇಳ್ತಾಳೆ, ಕ್ವಿಕ್ ಯು ಕ್ಯಾನ್ ಸ್ಟಿಲ್ ಸೇವ್ ಯುವರ್ ಸೆಲ್ಫ್. ನೀನು ಇವಾಗಲೂ ಕೂಡ ನಿನಗೆ ಚಾನ್ಸ್ ಇದೆ, ನಿನ್ನ ಲೈಫನ್ನು ಸೇವ್ ಮಾಡ್ಕೋಬೋದು ಅಂತ. ದ ವಿಚ್ ಹ್ಯಾಸ್ ಗಿವೆನ್ ಅಸ್ ದಿಸ್ ಮ್ಯಾಜಿಕ್ ನೈಫ್. ಇವಾಗ ನಾವು ವಿಚ್ಚನ್ನು ಕೇಳಿದ್ವಿ, ನಮ್ಮ ಸಿಸ್ಟರ್ನ ಬದುಕಿಸ್ಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಂತ ಕೇಳಿದ್ವಿ. ಆಗ ವಿಚ್ ಏನು ಮಾಡಿದ್ಲು, ಆ ಮಾಟಗಾತಿ ನಮಗೊಂದು ನೈಫನ್ನು ಕೊಟ್ಟಳು, ಒಂದು ಕತ್ತಿಯನ್ನು ಕೊಟ್ಟಳು. ಕಿಲ್ ದ ಪ್ರಿನ್ಸ್. ಈ ನೈಫಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಪ್ರಿನ್ಸನ್ನು ಸಾಯಿಸಬೇಕು. Plunged the knife into his heart and when
is warm blood splashes on your feet, they will grow into a tail and you will become a mermaid again. Hurry little sister, the sun is nearly rising. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಹೋಗಿ ಅವನ ಆಟಿಗೆ ಚುಚ್ಚಿದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವನ ಬ್ಲಡ್ ಬರುತ್ತಲ್ಲ, ಆ ವಾರ್ಮ್ ಬ್ಲಡ್ಡು ನಿನ್ನ ಫೀಟ್ಗಳಿಗೆ ಬಂದಾಗ ಮತ್ತೆ ನಿನ್ನ ಈಗ ಹ್ಯೂಮನ್ ಲೆಗ್ಸನ್ನು ತೊಗೊಂಡಿದೆಯಲ್ಲ, ಯಾರ ಹತ್ರ ವಿಚ್ ಹತ್ರ ಹೋಗಿ ಮಟಗಾತಿ ಹತ್ರ ಹೋಗಿ ಆ ಲೆಗ್ಸ್ ತೊಗೊಂಡಿದೆಯಲ್ಲ, ಅದು ಏನಾಗಿ ಟರ್ನ್ ಆಗುತ್ತೆ, ಮತ್ತು ಫಿಶ್ ಟೇಲ್ ಆಗಿ ಟರ್ನ್ ಆಗುತ್ತೆ. ಹೋಗಿ ಅವನ್ನ ಸಾಯಿಸು ಲಿಟಲ್ ಮರ್ಮೇಡ್ ಅಂತ ಅವರ ಸಿಸ್ಟರ್ಗಳು ಅವಳಿಗೆ, ಅವರ 5 ಸಿಸ್ಟರ್ಸ್ ಏನಿದ್ರಲ್ವಾ ಅವ್ರುಗಳು ಇವಳಿಗೆ ಹೇಳ್ತಾ ಇದ್ದಾರೆ. ಸನ್ರೈಸ್ ಆಗೋ ಅಷ್ಟರಲ್ಲಿ ಬೇಗ ನೀನು ಈ ಕೆಲಸನ ಮುಗಿಸ್ಬೇಕು, ಅದರ್ವೈಸ್ ನೀನು ಸತ್ತೋಗ್ಬಿಡ್ತೀಯ, ಬಬಲ್ಸ್ ಆಗಿ ಉಳ್ಕೊಬಿಡ್ತೀಯ ಅಂತ. The little mermaid took the knife and ran to the princess bedroom. ಸೊ ಲಿಟಲ್ ಮರ್ಮೇಡ್ ಆ ನೈಫನ್ನು ತೊಗೊಂಡು ಪ್ರಿನ್ಸಸ್ ಬೆಡ್ರೂಮ್ಗೆ ಹೋಗ್ತಾಳೆ, ಪ್ರಿನ್ಸ್ ಬೆಡ್ರೂಮ್ಗೆ ಹೋಗ್ತಾಳೆ. ಶಿ ಲುಕ್ಡ್ ಆ್ಯಟ್ ಹಿಮ್ ಆ್ಯಸ್ ಈಸ್ ಸ್ಲೆಪ್ಟ್ ಬಿಸೈಡ್ ಈಸ್ ನ್ಯೂ ವೈಫ್. ಹೋಗಿ ನೋಡ್ತಾಳೆ, ಅವನ ವೈಫ್ ಪಕ್ಕ ಮಲಗಿರ್ತಾನೆ, ಯಾರು, ಪ್ರಿನ್ಸ್. ಒನ್ ಬ್ಲೋ ವಿತ್ ದ ನೈಫ್ ಆ್ಯಂಡ್ ದೆನ್ ಶಿ ವುಡ್ ಬಿ ಫ್ರೀ. ಒಂದ್ಸಲಿ ಅವನಿಗೆ ಚುಚ್ಚಿಬಿಟ್ರೆ ಏನಾಗುತ್ತೆ, ಅವಳು ಫ್ರೀ ಆಗೋಗ್ಬಿಡ್ತಾಳೆ, ಆರಾಮಾಗಿ ಅವಳ ಸಿ ಅಂಡರ್ ಒಂದು ಕಿಂಗ್ಡಮ್ ಇತ್ತಲ್ಲ, ಮರ್ ಪೀಪಲ್ ಇರೋ ಕಿಂಗ್ಡಮ್ಗೆ ಹೋಗ್ಬೋದು ಮತ್ತೆ ಅಂತ. ಹೌ ಶಿ ಲಾಂಗ್ಡ್ ಟು ಬಿ ಒನ್ಸ್ ಮೋರ್ ವಿತ್ ಅವರ್ ಫಾದರ್ ಆ್ಯಂಡ್ ಅವರ್ ಸಿಸ್ಟರ್ ಅಂಡರ್ ದಿ ಸಿ. ಅವಳು ಅವ್ರ ಫಾದರ್ ಮತ್ತು ಸಿಸ್ಟರ್ ಜೊತೆ ಆರಾಮಾಗಿ ಸಿಯಲ್ಲಿ ಅಂಡರ್ ದ ವಾಟರ್ ಇರ್ಬೋದು ಅಂತ. ಶಿ ಲುಕ್ಡ್ ಎಟ್ ದ ಶಾರ್ಪ್ ನೈಫ್. ಸೊ ಅವಳು ಕತ್ತಿಯನ್ನು ನೋಡ್ತಾಳೆ. ಶಿ ಲುಕ್ಡ್ ಎಟ್ ದ ಪ್ರಿನ್ಸ್. ಒಂದ್ಸಲಿ ಪ್ರಿನ್ಸನ್ನು ನೋಡ್ತಾಳೆ, ಒಂದ್ಸಲಿ ಕತ್ತಿಯನ್ನು ನೋಡ್ತಾಳೆ. ಶಿ ಸ್ಟಿಲ್ ಲವ್ಡ್ ಹಿಮ್. ಆದರೂ ಕೂಡ ಅವಳನ್ನ ಮದುವೆ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ಅವಳು ಅವನ್ನ ಇಷ್ಟಪಡ್ತಿದ್ದಾಳೆ. ಸೊ ಶಿ ವೆಂಟ್ ಟು ದಿ ವಿಂಡೋ ಹತ್ರ ಹೋಗ್ತಾಳೆ ಆ್ಯಂಡ್ ಥ್ರೀವ್ ದ ನೈಫ್ ಫಾರ್ ಔಟ್ ಇನ್ ಟು ದಿ ಸಿ. ಆ ನೈಫ್ನ ತೊಗೊಂಡು ತುಂಬ ದೂರಕ್ಕೆ ಆ ಸಮುದ್ರದ ಕಡೆ ಎಸ್ದು ಬಿಡ್ತಾಳೆ. ಇನ್ ದ ಮಾರ್ನಿಂಗ್ ದ ಪ್ರಿನ್ಸ್ ಆರ್ಡರ್ಡ್ ಈ ಸರ್ವೆಂಟ್ ಟು ಸರ್ಚ್ ಹೈ ಆ್ಯಂಡ್ ಲೋ, ಬಟ್ ನೋ ಸೈನ್ ಆಫ್ ದ ಲಿಟಲ್ ಮರ್ಮೇಡ್ ವಾಸ್ ಎವರ್ ಫೌಂಡ್. ಸೊ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಸಿ ಒಳಗಡೆ ಆ ನೈಫನ್ನು ಆ ಕಡೆ ಎಸ್ಬಿಡ್ತಾಳೆ, ಅವಳು ಅಲ್ಲಿಂದ ಮಾಯ ಆಗೋಗ್ಬಿಡ್ತಾಳೆ. ಮಾರ್ನಿಂಗ್ ಆಗುತ್ತೆ, ಯಾವಾಗಲೂ ಪ್ರಿನ್ಸ್ ಜೊತೆ ಇದ್ದಂಥ ಮರ್ಮೇಡ್ ಕಾಣಲ್ಲ ಅಂದ್ಬಿಟ್ಟು, ಅಂದರೆ ಮರ್ಮೇಡ್ ಅಂದರೆ ಎಂಗೇಜ್ ವುಮೆನ್ ಕಾಣಲ್ಲ ಅಂದ್ಬಿಟ್ಟು ಪ್ರಿನ್ಸ್ ಏನು ಮಾಡ್ತಾನೆ, ಅವನಿಗೆ ಅವಳು ಮರ್ಮೇಡ್ ಅಂತ ಗೊತ್ತಿರಲ್ಲ, ಸೊ ಒಂದು ವುಮೆನ್ ಅಂತ ಅಂದ್ಕೊಂಡಿರ್ತಾನೆ. ಎಲ್ಲ ಕಡೆ ಸರ್ಚ್ ಮಾಡೋಕ್ಕೆ ಹೇಳ್ತಾನೆ. ಎಲ್ಲ ಏನು ಮಾಡ್ತಾರೆ ಅಂದ್ಬಿಟ್ರೆ ಹೋಗಿ ಸರ್ಚನ್ನು ಮಾಡ್ತಾರೆ. ಸೊ ಲಿಟಲ್ ಮರ್ಮೇಡ್ ಎಲ್ಲೂ ಕೂಡ ಸಿಗಲ್ಲ. ದ ಪ್ರಿನ್ಸ್ ವಾಸ್ ವೆರಿ ಸ್ಯಾಡ್ and would often sit on the beach late at night missing his little friend. ಸೊ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಬೀಚ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅವಳ ಫ್ರೆಂಡನ್ನು ಅಂದರೆ ಲಿಟಲ್ ಮರ್ಮೇಡನ್ನು ಮಿಸ್ ಮಾಡ್ಕೊಡ್ತಾ ಇರ್ತಾನೆ. ಬಿಕಾಸ್ ಅವಳು ಯಾವಾಗಲೂ ಈಗ ಸಮ್ ಡೇಸಿಂದ ಅವನ ಜೊತೆ ಇದ್ಲಲ್ವ, ಅದನ್ನು ಮಿಸ್ ಮಾಡ್ಕೊತಾ ಇರ್ತಾನೆ. ಆ್ಯಂಡ್ ಸಮ್ಟೈಮ್ಸ್ ಈ ವುಡ್ ಲುಕ್ ಎಟ್ ದ ಬಬಲ್ಸ್ ಆನ್ ದಿ ವಾಟರ್, ಹಿ ಸಾ ಹರ್ ಫೇಸ್. ಸೊ ಅವನಿಗೆ ಯಾವಾಗಲೂ ಆ ವಾಟರ್ ಮೇಲೆ ಬಂದಿದ್ದಂಥ ಬಬಲ್ಸ್ಗಳನ್ನ ನೋಡಿ ಅದು ಮೂನ್ಲೈಟಿಗೆ ಶೈನಿಂಗ್ ಆಗ್ತಿತ್ತು. ಸೊ ಆವಾಗ ಆಲ್ಮೋಸ್ಟ್ ಯಾವಾಗಲೂ ಅವನು ಅನ್ಕೊತಾ ಇದ್ದ ಅವಳ ಫೇಸನ್ನು, ಅಂದರೆ ಆ ಲಿಟಲ್ ಮರ್ಮೇಡ್ ಅವನ ಜೊತೆ ಇದ್ಲಲ್ವ, ಅವನ ಫೇವ್ರೇಟ್ ಆಗಿಲ್ಲಲ್ವ, ಅವಳ ಫೇಸನ್ನು ನೋಡಿದ ಥರ ಅವನಿಗೆ ಅನ್ನಿಸ್ತಾ ಇತ್ತು. ಸೊ ಅವಳಿಗೆ ನಿಮಗೆ ಗೊತ್ತಿದೆ, ಅವಳು ಬಬಲ್ ಆಗಿ ಕನ್ವರ್ಟ್ ಆಗಿದ್ದಾಳೆ, ಅಂದರೆ ಟರ್ನ್ ಆಗಿದ್ದಾಳೆ. ಸೊ ಅವಳು ಡೆತ್ ಆಗಿದೆ, ಅವಳಿಗೆ ಏನಾಗಿದ್ದಾಳೆ, ಬಬಲ್ಸ್ಗಳಾಗಿದ್ದಾಳೆ ಅಂತ, ಅಂದರೆ ನೀರಿನ ಮೇಲೆ ಗುಳ್ಳೆಗಳ ಥರ ಉಳ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದನ್ನು ನೋಡಿದಾಗ ಅವನಿಗೆ ಅವಳ ಫೇಸನ್ನು ನೋಡ್ದಂಗೆ ಅನ್ನಿಸ್ತಾ ಇತ್ತು. ಆದರೆ ಅವಳು ಬದುಕಿಲ್ಲ, ಅದು ಅವನಿಗೆ ಗೊತ್ತಿಲ್ಲ, ಅವಳೊಬ್ಬಳು ಲಿಟಲ್ ಮರ್ಮೇಡ್ ಅನ್ನೋದು ಗೊತ್ತಿಲ್ಲ. ಸೊ ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ರೈಟರ್ ಅಂದರೆ ನಮಗೇನು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಸೆಲ್ಫ್ ಸ್ಯಾಕ್ರಿಫೈಸ್ ಬಗ್ಗೆ ಹೇಳ್ತಾರೆ. ಅಂದರೆ ಹೌ ಶಿ ಸ್ಯಾಕ್ರಿಫೈಸ್ ಹರ್ ಲೈಫ್ ಟು ಹರ್ ಫೇವ್ರೇಟ್ ಒನ್. ಸೊ ಅವನ ಪ್ರಿನ್ಸಿಗೋಸ್ಕರ ಹೇಗೆ ಅವಳು ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡ್ಳು. ಸೊ ಅವಳ ಬ್ಯೂಟಿಫುಲ್ ಸಿಂಗಿಂಗ್ ವಾಯ್ಸನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ, ಅವಳ ಫಾದರು, ಅವರ ಸಿಸ್ಟರು, ಅಂದರೆ ಅವಳ ಫ್ಯಾಮಿಲಿ ಏನಿತ್ತು ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ, ಅವಳ ಟೈಲನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ ಬಿಕಾಸ್ ಆಫ್ ಪ್ರಿನ್ಸಿಗೋಸ್ಕರ ಅವಳ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಬಟ್ ಕೊನೆಯಲ್ಲಿ ಅವಳಿಗೆ ಅವಳ ಪ್ರಿನ್ಸು ಸಿಗೋದಿಲ್ಲ. ಇದನ್ನೇ ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ನಮಗೆ ಸೆಲ್ಫ್ ಸ್ಯಾಕ್ರಿಫೈಸ್, ಅವಳ ಲೈಫನ್ನು ಲಿಟಲ್ ಮರ್ಮೇಡು, ಬ್ಯೂಟಿಫುಲ್ ಆಗಿರೋ ಅಂಥ ಯಂಗೆಸ್ಟ್ ಲಿಟಲ್ ಮರ್ಮೇಡು, ಸೊ ಅವಳ ಲೈಫನ್ನು ಹೇಗೆ ಸ್ಯಾಕ್ರಿಫೈಸ್ ಮಾಡ್ತಾಳೆ ಅನ್ನೋದನ್ನ ಹೇಳ್ತಾ ಹೋಗೋದೆ ಇದು ಒಂದು ಶಾರ್ಟ್ ಸ್ಟೋರಿ ಆಗಿದೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.